1600-1800 ತರ್ತಾರಪ್ಪ ಅಂತೇಳಂದ್ರ 1200 ಬಂದತ್ತಂದ್ರ ರೈತಗೆ ಅನ್ಯಾಯ ಆಗೈತಿ. ಆ ಬೆಂಬಲ ಬೆಲೆ ಹೆಚ್ಚಿಸಲೇಬೇಕು ಗೊಂಜಾಳದ್ದು. ಈಗ ಕಬ್ಬಿನ ವಿಚಾರಕ್ಕೆ ಬರೋಣ. ಎಲ್ಲ ಕಡೆ ನಮ್ಮ ಏರಿಯಾ ಕಬ್ಬು ಆಗೈತಿ. ಈಗ 50% ಕಬ್ಬು ಬೆಳೆಯಕತ್ತಾರ. 50% ಕಬ್ಬು ಬೆಳೆಯಕತ್ತಾರ. ಅದ್ರ ಬಗ್ಗೆ ಎಲ್ಲರಿಗೂ ನಾಲೆಜ್ ಐತಿ. ಈಗ ಸದ್ಯಕ್ಕ 3500 ಮಾಡ್ಬೇಕಂತೇಳಿ ಒಂದು ದೊಡ್ಡ ಬೇಡಿಕೆ ಐತಿ. ಹೋರಾಟದ ಫಲವಾಗಿ 32 ಆಗೈತಿ. ಈಗ ಹೋರಾಟ ಮಾಡಿದ ಮೇಲೆ 32 ಆಗೈತಿ. ಗುರ್ಲಾಪುರ ಕ್ರಾಸು ಮತ್ತು ಬೆಳಗಾವಿ ಜಿಲ್ಲಾದವ್ರಿಗೆ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಗಂಡ ರೈತರಪ್ಪ ಅಂತ ಹೇಳಿದ್ರು ಬೆಳಗಾವಿ ಜಿಲ್ಲಾದವರು. ಬಾಗಲಕೋಟೆ ಜಿಲ್ಲಾದವ್ರು ಕಡಿಮೆ ಇಲ್ಲ, ಒಂದು ಸ್ವಲ್ಪ ಟ್ಯೂಬಲ್ ಆಯ್ತು. ನಾವು ಲೇಟಾಗಿ ಶುರು ಮಾಡ್ತೀವಿ, ಆದ್ರೆ ಒಮ್ಮೆ ಶುರು ಮಾಡಿದ್ರಪ್ಪ ಅಂದ್ರೆ ಬಿಡುದಿಲ್ಲ ಇವರು. ನನಗೊಂದು ವಿಶ್ವಾಸ ಐತಿ, ಬೆಳಗಾವಿ ಜಿಲ್ಲಾದಿಂದ ಹೋರಾಟ ಶುರುವಾಗಿ ಬಾಗಲಕೋಟೆ ವಿಜಾಪುರಕ್ಕೆ ವಿಸ್ತಾರ ಆಗೈತಿ, ಹುಬ್ಳಿ ಧಾರವಾಡಕ್ಕೆ ಬರಕತ್ತೈತಿ. ಇವತ್ತು ಬೆಳಗಾವಿ ಬಂದೈತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಐತಿ. ಇವತ್ತು ಯಾವತ್ತಿದ್ರು ಇವತ್ತು ಎಷ್ಟೊತ್ತಿದ್ರು ಇದು ಪರಿಹಾರ ಆಗೈತೈತೆ ಅಂತೇಳಿ ಒಂದು ಅಡ್ಡ ಬಿರಿಸೈತಿ ರೈತರ ಹೋರಾಟ. ಯಾವ ಸರ್ಕಾರನೂ ದಾಟಿ ಹೋಗಕ್ಕೆ ಸಾಧ್ಯ ಇಲ್ಲ. ಇದನ್ನ ಇನ್ನು ಒಂದು ತಿಳ್ಕೊಬೇಕು ನಾವು, ಯಾಕೆ ತಡ ಆಗಕತ್ತೈತಿ ಬೆಂಬಲ ಬೆಲೆ ಇದು 3500 ಆಗೋದಕ್ಕೆ ಅನ್ನೋದಕ್ಕ ರೈತನ್ನ ಸರ್ಕಾರ ಮೋಸ ಮಾಡಿಬಿಟ್ಟವು. ಅದಕ್ಕೆ ತಡ ಆಗಕತ್ತೈತಿ. 200 ಕೊಡುದೇನು ದೊಡ್ಡ ಮಾತಲ್ಲ, 200 ಕೊಡುದು ದೊಡ್ಡ ಮಾತಲ್ಲ. ಕೇಂದ್ರ ಸರ್ಕಾರಕ್ಕೂ ಸಾಧ್ಯ ಐತಿ, ರಾಜ್ಯ ಸರ್ಕಾರಕ್ಕೂ ಸಾಧ್ಯ ಐತಿ, ಫ್ಯಾಕ್ಟ್ರಿಯವ್ರಿಗೂ ಸಾಧ್ಯ ಐತಿ. ಮುಖ್ಯ ಫ್ಯಾಕ್ಟ್ರಿಯವ್ರು ಕೊಡ್ಬೇಕಾದ್ರೆ ನಾವು ಮೋಸ ಮಾಡಕತ್ತಾರ. ಏನು ಸುತ್ತಮುತ್ತ ಫ್ಯಾಕ್ಟ್ರಿ ಅವ್ರದಲ್ಲ, ಅವ್ರದ್ದು ಮೋಸ ಐತಿ, ಅವ್ರದ್ದೇ ಮೋಸ ಐತಿ. ಯಾಕಂದ್ರೆ ಎರಡೂ ಸರ್ಕಾರನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಅವರ ನಡೆಸಾಕತ್ತಾರ. ಫ್ಯಾಕ್ಟ್ರಿ ಅವ್ರ ಕೈಯಾಗಿ ಹಿಡ್ಕೊಂಡಾರ, ಅವರ ಕೈಯಾಗಿ ಹಿಡ್ಕೊಂಡಾರ. ಅವರ MLAಗಳು ಫ್ಯಾಕ್ಟ್ರಿ ಯಾರು ಹೋದವ ಅವರ MLAಗಳು ಅವರ MP ಅದಾರ. ಇಲ್ಲಿ ಸಮಸ್ಯೆ ಬಂದೈತಿ ನಮಗೆ, ಇಲ್ಲಿ ಸಮಸ್ಯೆ ಐತಿ. ಇವತ್ತ ಒಂದು ಬೆಲೆ ಫಿಕ್ಸ್ ಮಾಡಿರ್ತಾರ ಕೇಂದ್ರ ಸರ್ಕಾರದವರು. ಬೇರೆ ಮಿನಿಮಮ್ FRP ಅಂತ ಮಾಡ್ತಾರ, ಬೇರೆ ರೆಮ್ಯುನರೇಟಿವ್ ಪ್ರೈಸ್ ಅಂತೇಳಿ ಎಂದು. ಅಂದ್ರ ರೈತಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ಒಂದು ವರ್ಷದ ಹಂಗಾಮ್ನಾಗ ಈಗೇನು ಫ್ಯಾಕ್ಟ್ರಿ ಶುರುವಾಗ್ತಾವಲ್ಲ ಮೇದಾಗನೆ ಕೊಟ್ಟಾರ. ಅದನ್ನ ಎಷ್ಟು ಕೊಡ್ಬೇಕಂತೈತಿ? ಕವರಿ 10.25 ಇತ್ತಪ್ಪ ಅಂದ್ರೆ 3550 ಕೊಡ್ಬೇಕಂತೇಳಿ ಬಂದ್ಬಿಟ್ಟೈತಿ ಕರ್ನಾಟಕದ ಪರವಾಗಿ. ಆದ್ರೆ ನಮಗೆ 3200 ಯಾಕೆ ಬಂದು ನಿಂತೈತಪ್ಪ ಅಂತೇಳಿದ್ರ ಕೇಂದ್ರ ಮಾಡೈತೆ ಅಂತೇಳಿ ರಾಜ್ಯ ಮಾಡಕ್ ತಯಾರಿಲ್ಲ. ಇದು ನನ್ನ ಕೈಯಾಗಿಲ್ಲ, ಕೇಂದ್ರದ ಕೈಯಾಗಿಲ್ಲ ಅಂತ ಹೇಳ್ತಾರ. ಕೇಂದ್ರದವ್ರು ಹೇಳ್ತಾರ ನಿಮಗೂ ಕೊಡಕ್ ಬರ್ತಲ್ಲ, ನೀವು ಅಷ್ಟು ಕೊಡ್ರಿ ಅಂತ ಹೇಳ್ತಾರ. ಕಾರಣ ಏನಂದ್ರ ಕೇಂದ್ರ ಕೊಡುದು ಆಗ್ಲಿಕ್ಕಂದ್ರ SAP ಅಂತ ಒಂದು ಸ್ಟೇಟ್ ಅಡ್ವೈಸ್ಮೆಂಟ್ ಪ್ರೈಸ್ ಅಂತ ಐತಿ. ರಾಜ್ಯದವ್ರು ಮನಸ್ಸು ಮಾಡಿದ್ರೆ ಕೊಡಕ್ಕಾಗುತ್ತ. ಇಲ್ಲ ನಾವು ಇನ್ನೊಂದು ವಿಚಾರ ಹೇಳ್ತೀವಿ, ರಾಜ್ಯದವ್ರು ಕೊಡ್ಲಿಕ್ಕೆ ಮತ್ತೇನದಾವ ಹಾದಿ ನಮಗ. ರಾಜ್ಯದವ್ರು ಕೊಡ್ಲಿಕ್ಕಂದ್ರ ಕೇಂದ್ರದವರು ಬೇಸಿಕ್ ಪ್ರೈಸ್ ಅಂತ ಮಾಡಿರ್ತಾರಲ್ಲ, ಏನ್ ಹೇಳ್ಯಾರ ಯಾವುದೇ ಸಂದರ್ಭದೊಳಗೆ ಮಾಡಕ್ ಸಾಧ್ಯತೆ. ನಾಳೆಗೆ ಮನಸ್ಸು ಮಾಡಿದ್ರೆ ಮೋದಿ ಅವ್ರಿಗೆ ಕೊಡಕ್ ಸಾಧ್ಯತೆ. ನಾವು ಕೇಳ್ತೀವಿ, ನಿಮ್ಮಿಬ್ಬರು ಗುದ್ದಾಡ್ದಾಗ ರೈತನ ಯಾಕೆ ಸಾಯಿ ಹೊಡ್ತೀರಿ? ಕೇಂದ್ರ ಮತ್ತು ರಾಜ್ಯದ ಗುದ್ದಾಡ್ದಾಗ ನೀವು ರೈತನ ಯಾಕೆ ಸಾಯಿ ಹೊಡ್ತೀರಿ? ಇವತ್ತು ಕೇಂದ್ರ ಸರ್ಕಾರದವರು ಇವತ್ತೇ ಮತ್ತೆ ಬರ್ತಾರ ಮೋದಿ ಅವರಿಗೆ. ನಾವು ಕೊಡ್ತೀವಿ, ಆದ್ರೆ ನೀವೇ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಅವ್ರಿಗೆ ಕೇಳ. ಈಗ ಅವರು ಹೇಳ್ಬೋದು, ಯಾಕೆ ನಿಮಗ್ ಕೊಡಕ್ಕೆ ಒಂದು ದಾಡಿಗೈತೆ ಅಂತೇಳಿ. ನೀನು ಈ ಕುರುದು ಜಗಳದ ಗಂಡ ಹೆಂಡತಿ ಜಗಳದೊಳಗ ರೈತ ಸಾಯ್ಬೇಕು ಅಂತದ್ರೊಳಗ ಈ ಶುಗರ್ ಫ್ಯಾಕ್ಟ್ರಿ ಮಾಲಕರು ಮತ್ತು ಚೇರ್ಮನ್ರು ಅವರ MLA MP ಅವ್ರೈತಲ್ಲ, ಇದು ಹಿಂಗ ಹೋತಂಗ 3200 ಮುಗಿಸಿಬಿಡ್ನು ಅಂತ ಹೇಳ್ತಾರ. ಆದ್ರೆ ಬೆಳಗಾವಿ ಜಿಲ್ಲಾದ ರೈತ, ಉತ್ತರ ಕರ್ನಾಟಕದ ರೈತ ಹೇಳಿ ಅಲ್ಲ. ಒಂದೀಟ ಕಾನೂನು ತಿಳ್ಕೊರಿ.
ಮನಸ್ಸು ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದವ್ರು ಕೂಡಿ 3500 ನಾಳಿಗೆ ಮಾಡಕ್ ಸಾಧ್ಯ. ಅದಕ್ಕೆ ಗುರ್ಲಾಪುರ ಕ್ರಾಸ್ನೊಳಗ ನನ್ನ ಸ್ನೇಹಿತರಾದಂಥ ಚೂಣಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಅಲ್ಲೇ ಇವತ್ತು ಪ್ರತಿಭಟನೆ ಇನ್ನೂ ಜೋರೈತಿ. ಇನ್ನು ನನ್ನ ಸ್ನೇಹಿತರಾದಂಥ ಶಿವಾನಂದ ಪಾಟೀಲ್ ಅವರು ಹೋಗಿ ಕಾಲು ಬಿದ್ದು ಕಾಲು ಮುಗಿದು ಕೇಳ್ಕೊಂಡಾರೆ, 2 ದಿವಸ ಟೈಮ್ ಕೊಡ್ರಿ ಸರಿ ಮಾಡ್ತೀವಿ ಅಂತ ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಹೇಳ್ಯಾರ. ನಮಗೆ ಏನು ತ್ರಾಸು ಬಂದತ್ತೆ ಅಂದ್ರೆ ರಾಜ್ಯದವರು ಮತ್ತು ಕೇಂದ್ರದವರು ನೀವ್ಯಾಕೆ ಕೂಡಿ ಕುಂತ್ಕೊಳ್ಳುವಲ್ರಿ? ಇವಾಗ ಪಾರ್ಟಿ ತಂದು ಯಾಕೆ ಹೋಗ್ಸಾಕತ್ತೀರಿ? ಸನ್ಮಾನ್ಯ ವಿಜೇಂದ್ರ ಅವರೇ, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಶಿವಾನಂದ ಪಾಟೀಲ್ ರೇ, ನೀವು 4 ಮಂದಿ ಕುಂದಾಕ್ ಕಲೀರಿ. ಮೊದಲ ನಿಮ್ಮ ಕಡೆ ಐತಲ್ಲ ಎಲ್ಲ ಈ ಫ್ಯಾಕ್ಟ್ರಿ ಅವ್ರನ್ನ ಇಲ್ಲಿ ತನಕ ಕರೆದಿಲ್ಲ. ಇವತ್ತು ಕರೆದಾರ 11 ಗಂಟೆಗೆ ಮೀಟಿಂಗ್ ನಡೆಯತ್ತಿ. ಸದ್ಯಕ್ಕೆ 11 ಗಂಟೆಗೆ ಮೀಟಿಂಗ್ ನಡೆದತ್ತೆ. ಇಲ್ಲೇ ನಿಮ್ಮ ಎಲ್ಲ ಶಕ್ತಿ ಉಪಯೋಗ ಮಾಡ್ಕೊಂಡ್ರೆ ರೈತಕ್ಕೆ ಸಹಾಯ ಮಾಡಕ್ಕೆ ಸಾಧ್ಯ. ಅವ್ರು ಒಟ್ಟೂರು ಕುಂದಿರ್ಲಿ ಅಂತ ತಿಳ್ಕೊಂಡನ ಇದು ಈ ಸ್ಟ್ರೈಕ್ ನಡೆದಿದೆ. ಪಾಪ ಪೊಲೀಸ್ ಆಫೀಸರ್ಸ್ ತಪ್ಪಿಲ್ಲ, ಅವರು ರೈತರ ಮಕ್ಕಳ. ತಹಸೀಲ್ದಾರ್ ತಪ್ಪಿಲ್ಲ, DC ತಪ್ಪಿಲ್ಲ, ನಮ್ಮ ಯಾವ ಇಲಾಖೆಯವ್ರದ್ದು ತಪ್ಪಿಲ್ಲ, ಕೃಷಿ ಇಲಾಖೆಯವ್ರದ್ದು ತಪ್ಪಿಲ್ಲ. ತಪ್ಪಿರೋದು ರಾಜಕೀಯದ್ದು ತಪ್ಪೈತಿ. ಇಲ್ಲಿ ರಾಜಕೀಯ ಶುಗರ್ ಫ್ಯಾಕ್ಟ್ರಿಯವ್ರ ಕೈಯ ಸಿಕ್ಕತಿ, ರಾಜಕೀಯ ಶುಗರ್ ಫ್ಯಾಕ್ಟ್ರಿಯವ್ರ ಕೈಯ ಸಿಕ್ಕತಿ. ಧರ್ವಂದ್ ಊರಾಗ 2-3 ಮಂದಿ ಶುಗರ್ ಫ್ಯಾಕ್ಟ್ರಿಯವ್ರ ಕೈಯಾಗ ಗುಲಾಮರಾಗ್ಯಾರ. ಅದಲ್ಲ ಊರಿಗೆ ಇಲ್ಲಿ ಸುತ್ತಮುತ್ತಲ ಇಲ್ಲಿ 3 ಫ್ಯಾಕ್ಟ್ರಿ ಬದಾಮಿ ತಾಲೂಕಿನಾಗ. ಹೌದಾ? ನೀವು ಮೊದಲ ನಮ್ಮನ್ನ ನಾವ ಕಾಲ ಮಾಡಿ ತಗೊಂಡ್ಬಡ್ಕೋಬೇಕು. ನೀವು ಇಲ್ಲೇನು ಊರಾಗದಿರಿ, ಇಲ್ಲಿ ಸುತ್ತಮುತ್ತಲ ಒಂದು ಊರಿಗೆ 2-3 ಮಂದಿ ಅವ್ರ ಕೈಯಾಗಿ ಕೈ ಹಿಡಿದವರು. ಹೌದಾ? ನೀವು ಇಷ್ಟು ಮಾಡ್ರಿ, ಅಡ್ಡಾಡ್ರಿ. ಏನ್ ರೈತರಲ್ಲ ಒಟ್ಟರು ಕಾಲ ಮಾಡಿ ಇರುವ ಬಂದು ಒಟ್ಟರು 3 ಮಂದಿ ಊರಿಗೆದಿರಲ್ಲ. ನೀವು ನೀವು ಯಾಕೆ ಗಟ್ಟಿಗೆ ನಾಪನ್ಯಾಕ ಸ್ಟ್ರೈಕಿಗೆ ಹಚ್ತೀರಿ? ಅವ್ರ ಜೋಡಿ ಎಲ್ಲ ವ್ಯವಸ್ಥೆ ಇದನ್ನ ನೆಟ್ಟಿಗೆ ಮಾಡ್ರಿ. 3500 ಅಂತ ಹೇಳ್ರಿ. ಮತ್ತೆ ನೀವು ಖರೇನ ರೈತರ ಮಕ್ಕಳಾಗಿದ್ದೀರ ಅಂತ ಹೇಳಿ ಅವ್ರ ಊರಿಗೆ 3 ಮಂದಿ ಅಲ್ಲ ಅವ್ರ ಕೈಯಾಗಿನ ಕೈ ಚೆಲ್ಲಿದ್ದಾರೆ. ಒಟ್ಟೂರು ಶುಗರ್ ಫ್ಯಾಕ್ಟ್ರಿ ನಮ್ಮ ಬೆಳಗಾವಿ, ವಿಜಾಪುರ ಮತ್ತು ಬಾಗಲಕೋಟೆ ಶುಗರ್ ಫ್ಯಾಕ್ಟ್ರಿ ಅವ್ರ ಮುಂದೆ ಕುಂತ್ರಂದ್ರ ಅವ್ರು ಬರೇ ಶುಗರ್ ಐಟ ಮಾಡುದಿಲ್ಲ, ಅವರು ಬರೇ ಸಕ್ಕರೆ ಐಟ ಮಾಡುದಿಲ್ಲ. ಅವರು ಏನೇನು ಮಾಡ್ತಾರ? ಇಥನಾಲ್ ಮಾಡ್ತಾರ, ಸೆರೆ ಮಾಡ್ತಾರ. ಅದ್ರಾಗಿದ್ದ ನಿಮಗೆ ಇನ್ನೂ ಗೊತ್ತಿರಲಾರ್ದ 3-4 ಹೈಡ್ರೋ ಕಾರ್ಬನ್ ಐಟಮ್ ತಯಾರ, ಇನ್ನೂ 3-4 ಅದಾವ. ನಿಮಗೆ ಖರೆ ಅಂದ್ರೆ 4000 ಕೊಟ್ಟರು ಕಡಿಮೆನ ಅವರು ಕೊಡುದಿಲ್ಲ. ಅವರು ಯಾಕಂದ್ರೆ ಸರ್ಕಾರಕ್ಕೆ ಅವ್ರಿಗೆ ಮಿಲಾಪಿ ಐತಿ. ನೀವು ಇಷ್ಟ ಮಾಡ್ರಿ ಅಂತೇಳಿ ಅವ್ರಿಗೆ ಹೇಳ್ತಾರ. ನಿಮಗೆ ಅವ್ರ ಮೇಲೆ ಏನು ಕಂಟ್ರೋಲ್ ಐತಿ? ನೀವು ಹೋಗಿ ಶುಗರ್ ಫ್ಯಾಕ್ಟ್ರಿ ಅವ್ರು ಕರೆದು ಒಂದು ಊಟ ಹಾಕಿದ್ರೆ ಅಂದ್ರೆ ಹೋಗಿ ಕುಂದಿರ್ತೀರಲ್ಲ. ನನಗೆ 1-2 ದಿವಸ ಕಟ್ಟಾಗ ಈಗ 4 ದಿವಸ ಮೊದಲ ಕುಂಡ್ರಕ್ಕೆ ಏನಾಗಿತ್ತು ನಿಮಗೆ? ನಾನು ಸರ್ಕಾರದ ಪರವಾಗಿದ್ರು ಸಹಿತ ನಾ ಇಲ್ಲಿ ಬಂದೆ, ಅದಕ್ಕೆ ನಿಂತೀನಿ. ರೈತರ ಮಗ ಆಗಿ ಬಂದೀನಿ ನಾನು. ಮುಖ್ಯಮಂತ್ರಿಗಳು ಅತ್ಯಂತ ಆಪ್ತ ನಾನು. ಎಷ್ಟೋ ಸಲ ಜಗಳ ಆಡ್ತೀನಿ ನಾನು. ಅವ್ರು ಕರ್ಕೊಂಡು ಬಂದದ್ರೊಳಗೆ ನಂದು 90% ರೋಲ್ ಐತಿ. ನಂದು ಇಲ್ಲಿ ನಾನು ಕರ್ಕೊಂಡು ಬಂದವ, ಅದಾಮಿ ಕರ್ಕೊಂಡು ಬಂದವ ನಾನು. ಇಲ್ಲಿ ಅಪೋಸ್ ಮಾಡ್ಯಾರ ಅವ್ರು ಬರ್ಲಾರ್ದಂಗ. ಮುಖ್ಯಮಂತ್ರಿ ಕರ್ಕೊಂಡು ಬಂದವ್ ನಾನು. SR ಪಾಟೀಲ್ ಮೇಟಿ ಅವರು, ದಿವಂಗತ ಮೇಟಿ ಅವರು. ನಾನು ಏನ್ ಹೇಳ್ತೇನೆಂದ್ರ, ಮುಖ್ಯಮಂತ್ರಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಶಿಷ್ಯ, ರೈತ ಹೋರಾಟಗಾರ. ಪರಿಸ್ಥಿತಿ ಏನಾಗೈತಿ? ಅವನು ಶುಗರ್ ಫ್ಯಾಕ್ಟ್ರಿ ಅವ್ರ ಕೈ ಸಿಕ್ಕೊಂಡ್ಬಿಟ್ರ. ಅವರು ಸಂಪುಟದೊಳಗೆ ಇರುವಂತವ್ರಿಗೆ ಶುಗರ್ ಫ್ಯಾಕ್ಟ್ರಿ ಇದಾವೆ ಎಲ್ಲ. ನಾನೇನ್ ಹೇಳ್ತೀನಿ, ಇವತ್ತ ನಾನು ಯಾಕೆ ಹೆಚ್ಚಿಸ್ತೀನಿ ಅಂದ್ರೆ, ಯಾರು ಮಾಡೋದು ನಿಮಗೆ ನಿಮ್ಮ ಸಾವು ನೀವ ಕಂಡುಕೋಬೇಕು ಅನ್ನೋದಕ್ಕೆ. ನೀವು ಮುಖ್ಯಮಂತ್ರಿ ಅವರು ಮಾಡ್ತಾರ, ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅವ್ರಿಗೆ ಗೇರ್ ಹಾಕ್ರಿ, ಮೊದಲ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಗೇರ್ ಹಾಕ್ರಿ. ಶಿವಾನಂದ ಪಾಟೀಲ್ರು ಇವ್ರ ಸಲುವಾಗಿ ಬಂದು ಕುತ್ತಕ್ಕೆ ಕಾಲು ಹಿಡ್ಕೊಂಡು ಶಿವಾನಂದ ಪಾಟೀಲ್ರು ಕಾಲು ಹಿಡ್ಕೊಂಡ್ರು. ಯಾಕಂದ್ರ ಶುಗರ್ ಫ್ಯಾಕ್ಟ್ರಿ ಒಳಗೆ ಇರುವಂತವ್ರು ಎಲ್ಲಾರು ಮಂತ್ರಿಗಳು ಶಿವಾನಂದ ಪಾಟೀಲ್ರು ಸ್ವಲ್ಪ ತಡೀರಿ 3,000 ಕೊಡೋನು ಅಂತೇಳಿ ಹೇಳಿದ ಮೇಲೆ ಅವ್ರದ್ದೊಂದು ತೀರ್ಮಾನ ಇಲ್ಲ. ಇದು ಅಷ್ಟು ರೈತನಿಗೆ ಹಾನಿ ಮಾಡುವಂತ ತೀರ್ಮಾನ. ಅದ್ರ ಸಲುವಾಗಿ ನನ್ನ ಒಂದು